ನೀವು ಡೆಪ್ಟಿ ಸಿಎಂ ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು. ಡಿಸಿಎಂ ಬೇಕು, ಜೈಲುವಾಸ ಬೇಕು ಅಂತ ಬಿಜೆಪಿ ಆಫರ್. ಪಕ್ಷ ನಿಷ್ಠೆಗಾಗಿ ಜೈಲುವಾಸ ಆಯ್ಕೆ ಮಾಡಿಕೊಂಡಿದ್ದೆ, ಸ್ಫೋಟಕ ರಹಸ್ಯ ಬೆಚ್ಚಿಟ್ಟ ಡಿಕೆಶಿ. ರಾಜಕೀಯದಲ್ಲಿ ಯಾವುದು ನಿಂತ ನೀರಲ್ಲ. ಅಂದು ಪಕ್ಷಕ್ಕಾಗಿ ವಿರೋಧಿ ಎಚ್ಡಿಕೆ ಜೊತೆ ಕೈ ಜೋಡಿಸಿದ್ದೆ, ಮುಂದಿನ 8-10 ವರ್ಷ ಮಾತ್ರ ನನ್ನ ರಾಜಕಾರಣ ಎಂದ ಡಿಕೆಶಿ. ಆರ್ಎಸ್ಎಸ್ಗೆ ಅಂಕುಶ ಹಾಕುತ್ತಾ ರಾಜ್ಯ ಸರ್ಕಾರ. ಇಂದಿನ ಸಂಪುಟ ಸಭೆಯತ್ತ ಚಿತ್ತ. ಪ್ರಿಯಾಂಕ್ ಖರ್ಗೆ ಬೆಂಬಲಕ್ಕೆ ನಿಂತ ಸಿಎಂ ಮತ್ತು ಸಚಿವರು. ಬೆದರಿಕೆ ಇದ್ರೆ ಎನ್ಐಎಗೆ ಪತ್ರ ಬರೀಲಿ, ಪ್ರಿಯಾಂಕ್ ಖರ್ಗೆ ಬೇಜವಾಬ್ದಾರಿ ಹೇಳಿಕೆ ಎಂದ ಸೋಮಣ್ಣ. ಪ್ರಚಾರದ ಸ್ಟಂಟ್ ಗಿಮಿಕ್ ಎಂದು ವಿಜಯೇಂದ್ರ ಛಲವಾದಿ ಲೇವಡಿ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಗುಂಡಿ ಬಗ್ಗೆ ಮಜುಮ್ದಾರ್ ಟೀಕೆಗೆ ಡಿಕೆಶಿ ತಿರುಗೇಟು. ಆಂಧ್ರ ಉದಾಹರಣೆ ಕೊಟ್ಟು ಸರ್ಕಾರಕ್ಕೆ ಕುಟುಕಿದ ಮೋಹನ್ ದಾಸ್. ಲಾಲ್ಬಾಗ್ನಲ್ಲಿ ಸುರಂಗಕ್ಕೆ ವಿರೋಧ. ಕೇಂದ್ರ ಗಣಿ ಸಚಿವ ಕಿಶನ್ ರೆಡ್ಡಿ ಸಂಸದ ತೇಜಸ್ವಿ ಸೂರ್ಯ ಪತ್ರ. ಭೂಪರಿಣಾಮದ ಮೌಲ್ಯಮಾಪನಕ್ಕೆ ಮನವಿ. ಡಾಕ್ಟರ್ನಿಂದಲೇ ವೈದ್ಯ ಪತ್ನಿ ಕೊಲೆ ಪ್ರಕರಣ. ಪ್ರೇಯಸಿಗೋಸ್ಕರ ಕೊಲೆ ಮಾಡಿದ್ನ ಪತಿ ಮಹೇಂದ್ರ. ಕೃತಿಕಾ ಸಹೋದರಿಯಿಂದ ಗಂಭೀರ ಆರೋಪ. ಸರ್ಕಾರಿ ನೌಕರರಿಗೆ ಎಂಎಸ್ಐಎಲ್ ಸೂಪರ್ ಮಾರ್ಕೆಟ್. ಪೊಲೀಸ್ ಕ್ಯಾಂಟೀನ್ ಮಾದರಿ ಸ್ಥಾಪನೆಗೆ ಪ್ಲಾನ್. ಬೆಂಗಳೂರಿನಲ್ಲಿ 4-5 ಮಳಿಗೆ ತೆರೆಯಲು ಚಿಂತನೆ. ಭಾರತ ರಷ್ಯಾದಿಂದ ತೈಲ ಖರೀದಿಸಲ್ಲ ಎಂದಿದೆ. ಮೋದಿ ಈ ಬಗ್ಗೆ ನನಗೆ ಭರವಸೆ ಕೊಟ್ಟಿದ್ದಾರೆ ಎಂದ ಟ್ರಂಪ್. ಚೀನಾ ಕೂಡ ಇದನ್ನೇ ಅನುಸರಿಸಲಿ ಎಂದು ಹೇಳಿದೆ. ಆಸ್ಟ್ರೇಲಿಯಾಗೆ ಪಯಣ ಬೆಳೆಸಿದ ಭಾರತ ತಂಡ. ಭಾನುವಾರದಿಂದ 3 ಪಂದ್ಯಗಳ ಸರಣಿ. ಕ್ಯಾಪ್ಟನ್ ಗಿಲ್ಗೆ ಶುಭ ಕೋರಿದ ರೋಹಿತ್ ಕೊಹ್ಲಿ.